ನೀನಾರೋ ನೋಡು ನೋಡೆಲು ಜೀವ, ನೀನಾಗದೇವ ನೀನಾರೋ ನೋಡು ನೋಡೆಲು ಜೀವ, ನೀನಾಗದೇವ ನೀನಾರೋ ನೋಡು ನೋಡೆಲು ಜೀವ. ನೀನಿರದಿರೆ ಹೆಣವೆನಿಸುತ್ತ ಭಿನ್ನಿಸಿ, ನೀನಿರದಿರೆ ಹೆಣವೆನಿಸುತ್ತ ಭಿನ್ನಿಸಿ ಕಾಣುವ ಈ ಮಲಕಾಯವ ಕಳೆದು, ನೀನಾರೋ ನೋಡು ನೋಡೆಲು ಜೀವ, ನೀನಾಗದೇವ ನೀನಾರೋ ನೋಡು ನೋಡೆಲು ಜೀವ. ಮಲಮಾಂಸಸ್ಥಿಗಳೊಂದೆಡೆಯೊಳು ಮೂಡಿ, ಆಕಾರವಿಲ್ಲದ ಕುಲಜಾತಿವ್ರತ ಸೂತಕದಿಂಕೂಡಿ, ಒಳ ಹೊರಗೆಲ್ಲಿಯು ಮಲಮಯವೆನಿಸುತ್ತ, ಒಳ ಹೊರಗೆಲ್ಲಿಯು ಮಲಮಯವೆನಿಸುತ್ತ ಚಲಿಸುವ ತನು ಧರ್ಮವ ನೀಗಾಡಿ, ನೀನಾರೋ ನೋಡು ನೋಡೆಲು ಜೀವ. ಹೆಣ್ಣು ಗಂಡುಗಳೆಂಬುವ ಭಾವಗಳು ನಾನಾ ವಿಚಿತ್ರದಿ ಬಣ್ಣಾಕಾರದಿ ಕೂಡಿದ ಕವಲುಗಳು, ಬಣ್ಣಿಸಿ ಕೊಂಬುವ ಬಗೆ ಬಗೆ ಕಲೆಗಳು, ಬಣ್ಣಿಸಿ ಕೊಂಬುವ ಬಗೆ ಬಗೆ ಕಲೆಗಳು, ಮಣ್ಣಾಗುವುದಿವು ನೀನಿರದಿರಲು, ನೀನಾರೋ ನೋಡು ನೋಡೆಲು ಜೀವ. ಇದರೊಳ್ ನಿಲ್ಲುವ ನಿಜ ಕಳೆಯೊಂದಿಲ್ಲ, ಮತ್ತೀ ಶರೀರವು ಮೊದಲಿಲ್ಲ, ಮಣ್ಣೆನಿಸಿದ ಮೇಲಿಲ್ಲ, ಮೊದಲಿರದೇನೆದು ಬರಲಿಲ್ಲ, ಮೊದಲಿರದೇನೆದು ಬರಲಿಲ್ಲ, ಒದಗಿತು ಮರೆವೆಯೊಳಿದು ನೀನಲ್ಲ, ನೀನಾರೋ ನೋಡು ನೋಡಲು ಜೀವ. ಹೃದಯಾಕಾಶದ ಮಧ್ಯದಿ ಗುರಿಯಿಟ್ಟು, ಪರಿಪೂರ್ಣನಾಗುತ್ತ ಇದಮಾಕಾರದ ಭೇದವನೀ ಬಿಟ್ಟು, ಹೃದಯಾಕಾಶದಿ ಮಧ್ಯದಿ ಗುರಿಯಿಟ್ಟು, ಪರಿಪೂರ್ಣನಾಗುತ್ತ ಇದಮಾಕಾರದ ಭೇದವನೀ ಬಿಟ್ಟು, ವಿಧ ವಿಧ ರೂಪವ ಧರಿಸುವ ಚಿತ್ತವ, ವಿಧ ವಿಧ ರೂಪವ ಧರಿಸುವ ಚಿತ್ತವ ಸದಮಲ ಗುರು ಶಂಕರನೊಳಗಿಟ್ಟು, ನೀನಾರೋ ನೋಡು ನೋಡೆಲು ಜೀವ, ನೀನಾಗದೇವ ನೀನಾರೋ ನೋಡು ನೋಡೆಲು ಜೀವ. ನೀನಿರದಿರೆ ಹೆಣವೆನಿಸುತ್ತ ಭಿನ್ನಿಸಿ ಕಾಣುವ ಈ ಮಲಕಾಯವ ಕಳೆದು, ನೀನಾರೋ ನೋಡು ನೋಡೆಲು ಜೀವ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲಹೇತುರ್ಭೂಃ ಮಾ ತೇ ಸಂಗೋಸ್ತ್ವಕರ್ಮಣಿ ಮಾ ತೇ ಸಂಗೋಸ್ತ್ವಕರ್ಮಣಿ. ಸರ್ವಧರ್ಮಾನ್ ಪರಿತ್ಯಜ್ಯ
ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಮೋಕ್ಷಯಿಷ್ಯಾಮಿ ಮಾ ಶುಚಃ. ತಮೇವ ಶರಣಂ ಗಚ್ಚ, ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ 13ನೆಯ ಕ್ಷೇತ್ರಜ್ಞ ಯೋಗವನ್ನು ನೋಡುತ್ತಾ 7ನೇ ಶ್ಲೋಕದಲ್ಲಿ ಪರಮಾತ್ಮನು ವರ್ಣಿಸಿರುವಂತಹ ಸಕಲ ಗುಣಲಕ್ಷಣಗಳನ್ನು ಪರಿಶೀಲಿಸುತ್ತಿದ್ದೇವೆ. ಪರಮಾತ್ಮನು ಹೇಳುವಂತಹ ಈ ಎಲ್ಲ ಗುಣಗಳು ಒಬ್ಬನು ಅನುಷ್ಠಾನ ಮಾಡಲು ಸಾಧ್ಯವಿಲ್ಲವಾದರೂ ಅತ್ಯಂತ ಸುಲಭದ ಉಪಾಯಗಳನ್ನು ಹೇಳಿಕೊಡುತ್ತಾ ಪರಮಾತ್ಮನು ಭಕ್ತಿ ಯೋಗದಲ್ಲಿ ಹೇಗೆ ತನ್ನ ಬಳಿಗೆ ಬರಲು ಆಗುವಂತಹ ಮತ್ತು ಸರಳವಾದ ಸುಲಭವಾದ ಮಾರ್ಗವನ್ನು ತೋರಿಸಿಕೊಟ್ಟನೋ, ಅದೇ ರೀತಿಯಲ್ಲಿ ಈ ಗುಣಗಳನ್ನು ಒಬ್ಬನು ಅಳವಡಿಸಿಕೊಳ್ಳಬೇಕಾದರೆ ಅತ್ಯಂತ ಸುಲಭ ಉಪಾಯಗಳನ್ನು ತೋರಿಸಿಕೊಡುತ್ತಾ ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ. ಎಲ್ಲವನ್ನೂ ಒಟ್ಟಿಗೆ ಒಂದೇ ಸಲದಲ್ಲಿ ನಾವು ಸಾಧಿಸಬೇಕೆಂಬುದಾಗಿ ಅರ್ಥವಲ್ಲ. ಇವು ಯಾವ ರೀತಿ ಇರುವಂತಹ ಲಕ್ಷಣಗಳೆಂದರೆ, ಒಂದನ್ನು ನೀವು ಅಳವಡಿಸಿಕೊಂಡು ಬಿಟ್ಟರೆ ಮಿಕ್ಕೆಲ್ಲವೂ ತಂತಾನೇ ಅದರ ಹಿಂದೆಯೇ ಸೇರಿಕೊಂಡು ಬಿಡುತ್ತದೆ ಎನ್ನುವ ಅರ್ಥದಲ್ಲಿ ಪರಮಾತ್ಮನು ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಶಾಂತಿ ಹೀಗೆ ವರ್ಣಿಸುತ್ತಿದ್ದಾನೆ. ಆರ್ಜವ ಎಂದರೆ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಾಗಿ ಮಾಡುವಂತಹ ಯಾವ ಕರ್ಮಗಳಲ್ಲಿ ಆಗಲಿ ಕಿಂಚಿತ್ತು ಮೋಸ ಇಲ್ಲದೆ ಮಾಡುವುದು. ಆಚಾರ್ಯೋಪಾಸನೆ ಎಂದರೆ ಇಹಲೋಕದ ಜೀವನ ನಂತರವೂ ಮುಂದಿನ ಜೀವದ ಪ್ರಯಾಣಕ್ಕೆ ಆತ್ಮೋದ್ಧಾರಕ್ಕೆ ಯಾವ ವ್ಯಕ್ತಿಯು ನಮಗೆ ಮಾರ್ಗದರ್ಶನವನ್ನು ಮಾರ್ಗಸೂಚಿಯನ್ನು ಕೊಡಿಸುತ್ತಾರೆಯೋ ಅಂತಹ ಆಧ್ಯಾತ್ಮಿಕ ಗುರುಗಳ ಆಧ್ಯಾತ್ಮ ಬಂಧುಗಳ ಸಹವಾಸದಲ್ಲಿ ಇರುವುದರಿಂದ ಮತ್ತೆ ಮತ್ತೆ ಹುಟ್ಟುವ ಪ್ರಮೇಯ ಬರುವುದಿಲ್ಲ. ಅಕಸ್ಮಾತ್ತಾಗಿ ಮತ್ತೆ ಹುಟ್ಟಬೇಕಾಗಿ ಬಂದರೂ ಅಂತಹ ಯೋಗಿಗಳ ಮನೆಯಲ್ಲಿಯೇ ನಿನಗೆ ಮತ್ತೆ ನಾನು ಜನ್ಮವನ್ನು ಕೊಡಿಸುತ್ತೇನೆ, ನಿನ್ನ ಆಧ್ಯಾತ್ಮ ಸಾಧನೆ ಮುಂದುವರಿಯುವಂತೆ ನೋಡಿಕೊಳ್ಳುತ್ತೇನೆ ಎಂಬ ಅಭಯ ವಾಕ್ಯಗಳನ್ನು ಹಿಂದಿನ ಅಧ್ಯಾಯಗಳಲ್ಲಿ ತಿಳಿದುಕೊಂಡ ನಮಗೆ ಅಧ್ಯಾತ್ಮ ಪ್ರವೇಶವಾಗಲಿ ಅಧ್ಯಾತ್ಮ ಪ್ರಯಾಣವಾಗಲಿ ಅತ್ಯಂತ ಶ್ರೇಷ್ಠವಾದುದು. ಮನುಷ್ಯ ಜನ್ಮದಲ್ಲಿಯ ಹೊರತು ಈ ಒಂದು ಅಧ್ಯಾತ್ಮ ಸಾಧನೆಗಳು ಯಾವ ಜೀವಿಗೂ ಯಾವ ಜನ್ಮದಲ್ಲಿಯೂ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ಮನುಷ್ಯ ಜನ್ಮ ಬಂದಾಗ ದಾಸರು ಹೇಳುವಂತೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಎಂದು. ಕೃಷ್ಣ
ಕೃಷ್ಣ ಎಂದು ಹೇಳಿದೊಡನೆಯೇ ಎಲ್ಲವೂ ಸಾಧ್ಯವಾಗುವುದಾ ಎಂಬ ಪ್ರಶ್ನೆ ಬರುತ್ತದೆ. ಅದೇ ಮೊದಲನೆಯ ಹೆಜ್ಜೆ. ನಾಮಸ್ಮರಣೆಯೇ ಮೊದಲನೆಯ ಹೆಜ್ಜೆ. ನಾಮಸ್ಮರಣಾದನ್ಯೋಪಾಯಂ ನಹಿ ಪಶ್ಯಾಮೋ ಭವತರಣೆ ಎಂಬುದಾಗಿ ಸಾರಿ ಸಾರಿ ಅಧ್ಯಾತ್ಮ ಜ್ಞಾನವನ್ನು ಸಕಲರು ದಾರಿಯನ್ನು ಎಲ್ಲ ಸಂತರು, ಭಕ್ತರು, ಭಾಗವತರು ತೋರಿಸುತ್ತಿದ್ದಾರೆ. ಅದರ ಪ್ರಕಾರವು ವೇದೋಪನಿಷತ್ಗಳ ಪ್ರಕಾರವು ಭಗವಂತನ ನಾಮಕ್ಕಿಂತ ಅತಿಶಯವಾದಂತಹ ಅತಿ ಸುಲಭವಾಗಿರುವಂತಹ ಸಾಧನೆ ಈ ಜಗತ್ತಿನಲ್ಲಿ ಮತ್ತೊಂದು ಇಲ್ಲ. ಹೇಗೆ ಮನುಷ್ಯಾದಿ ಸಕಲ ಜೀವಿಗಳಿಗೂ ವಿಷಯ ವಸ್ತುಗಳಿಗೂ ಒಂದೊಂದು ನಾಮ ಪದ ಉಂಟೋ, ಆ ನಾಮದಿಂದ ನಾವು ಆ ವಸ್ತುಗಳನ್ನು ಹೇಗೆ ಗುರುತಿಸುತ್ತೇವೆಯೋ, ಹಾಗೆಯೇ ದೇವತಾದಿಗಳೆಲ್ಲರನ್ನು ತ್ರಿಮೂರ್ತಿಗಳನ್ನು ಗುರುತಿಸುವುದಕ್ಕಾಗಿಯೇ ಒಂದು ನಾಮ ಎಂಬುದಾಗಿ ಇರುತ್ತದೆ. ಇದರಲ್ಲಿ ಒಂದು ವಿಶೇಷವೇನೆಂದರೆ, ತ್ರಿಮೂರ್ತಿಗಳಿಗಾಗಿಯೇ, ಅದರಲ್ಲೂ ವಿಶೇಷವಾಗಿ ಹರಿಹರರಿಗೆ ಸಾವಿರಾರು ನಾಮಗಳು ನಮಗೆ ದೊರಕುತ್ತದೆ. ಕೆಲವು ನಾಮಗಳು ಗುಣವಾಚಕಗಳಾದರೂ ಇನ್ನೂ ಕೆಲವು ನಾಮಗಳು ಅವರ ಅನನ್ಯವಾದ ಕರ್ಮ ವಿಶೇಷದಿಂದ, ಧರ್ಮ ವಿಶೇಷದಿಂದ ಪ್ರಕೃತ ನಮ್ಮಗಳಿಗೆ ಅಭಯವನ್ನು ಕೊಡುವಂತಹ ಮಾರ್ಗಸೂಚಿಯಾದ ಗುರುವಿನ ಉಪಾದಿಯಲ್ಲಿ ಕೆಲಸ ಮಾಡುವಂತಹ ನಾಮಗಳು. ಭಗವಂತನ ನಾಮಗಳನ್ನು ನಾಲಿಗೆಯಲ್ಲಿ ನುಡಿಯುವುದರಿಂದ ಒಂದೊಂದಾಗಿ ಯಾವ ಯೋಗ ಕರ್ಮಗಳಿವೆಯೋ ಆ ಯೋಗ ಕರ್ಮಗಳಲ್ಲಿ ಸೋಪಾನದಂತೆ ಒಂದೊಂದೇ ಮೆಟ್ಟಿಲನ್ನು ಏರುವ ಸೌಲಭ್ಯವನ್ನು ಪರಮಾತ್ಮನು ಕರುಣಿಸುತ್ತಾನೆ. ಆದುದರಿಂದ ನಾಮಸ್ಮರಣೆಯೇ ಅತ್ಯಂತ ಸುಲಭವಾದ, ಪ್ರತಿಯೊಬ್ಬರಿಗೂ ನಿಲುಕುವಂತಹ ಮಾರ್ಗವಾಗಿದೆ. ಯಾವೊಬ್ಬ ವ್ಯಕ್ತಿಯನ್ನು ನಾವು ಗುರುತಿಸಬೇಕಾದರೆ ಆ ನಾಮದಿಂದ ಕರೆದ ಒಡನೆಯೇ ಆ ವ್ಯಕ್ತಿಯು ಪ್ರತಿಸ್ಪಂದಿಸುವನು. ಅನ್ಯ ನಾಮಗಳಿಗೆ ಅವನು ಪ್ರತಿಸ್ಪಂದಿಸಲಾರ. ಹಾಗೆಯೇ ಭಗವಂತನು ಸಕಲ ಶಕ್ತಿ ರೂಪಗಳು ನಾಮ ಒಂದರಿಂದಲೇ ಗುರುತಿಸಲ್ಪಡುತ್ತವೆ ಮತ್ತು ಆಯಾಯ ನಾಮಗಳಿಗೆ ತಕ್ಕಂತೆ ಪ್ರತಿಸ್ಪಂದಿಸುತ್ತದೆ. ಇಂತಹ ಆಧ್ಯಾತ್ಮ ಜ್ಞಾನವನ್ನು ಕರುಣಿಸುತ್ತಿರುವ ಪರಮಾತ್ಮನು ಪರಮಹಂಸನಾಗುವುದಕ್ಕೆ ಬೇಕಾಗಿರುವಂತಹ ಎಲ್ಲ ಲಕ್ಷಣ ಗುಣಗಳನ್ನು ತಿಳಿಸಿಕೊಡುತ್ತಾ, ಅಮಾನಿತ್ವಂ ಮದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ, ಇವೆಲ್ಲವೂ ವಿಶೇಷವಾದ ಕರ್ಮಗಳೇನಲ್ಲ. ಇವೆಲ್ಲವನ್ನು ಪ್ರತಿಯೊಬ್ಬರೂ ಪ್ರತಿನಿತ್ಯವೂ ಸಾಧಿಸುತ್ತಲೇ ಇರುತ್ತಾರೆ. ಆದರೆ ಗುರಿ ಬದಲಾಗಿರುತ್ತದೆ. ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡ ಉದ್ದೇಶವೂ ಬದಲಾಗಿರುತ್ತದೆ. ಯಾವ ಹೆಂಡತಿ ಮಕ್ಕಳುಗಳಿಗಾಗಿ ನಾವು ನಮ್ಮ ಧ್ಯಾನವನ್ನು, ಪ್ರೀತಿಯನ್ನು ಹೊಂದಿರುತ್ತೇವೆಯೋ ಅದೇ ಧ್ಯಾನ ಮತ್ತು ಪ್ರೀತಿಗಳನ್ನು ಪರಮಾತ್ಮನೆಡೆಗೆ ತಿರುಗಿಸಿದ ಒಡನೆಯೇ ಇವೆಲ್ಲ ಗುಣಗಳು ನಮಗೆ ದಿನನಿತ್ಯದಲ್ಲಿಯೂ ಸಾಧಿಸಲು ಅನುಕೂಲವಾಗುತ್ತಿರುತ್ತದೆ. ಅದನ್ನೇ ಪರಮಾತ್ಮನು ಮುಂದಿನ ಶ್ಲೋಕದಲ್ಲಿ ಅವ್ಯಭಿಚಾರಿಣಿ ಭಕ್ತಿ ಅಂತ ಎಂಬುದಾಗಿ ಹೇಳುತ್ತಾನೆ. ಪ್ರೀತಿ ಮಾಡುವುದು ಸಕಲ ಜೀವಿಗಳಿಗೂ ತಿಳಿದಿರುವಂತಹ ಮಹಾನ್ ವಿಷಯ. ನಾವು ಆ ಪ್ರೀತಿಯನ್ನು 10 ಜನಗಳಿಗೆ, 10 ವಿಷಯಗಳಿಗೆ ಹಂಚಿಬಿಟ್ಟಿದ್ದೇವೆ. ಅವೆಲ್ಲದರನ್ನು ಒಟ್ಟುಗೂಡಿಸಿ ಕ್ರೋಢೀಕರಿಸಿ ಭಗವಂತನೆಡೆಗೆ ನಾವು ತಿರುಗಿದರೆ ಅವೆಲ್ಲವೂ ಭಕ್ತಿ ಅವ್ಯಭಿಚಾರಿಣಿ ಆಗುತ್ತದೆ. ಲೋಕದಲ್ಲಿ ನಡೆಯುತ್ತಿರುವ ಎಲ್ಲವನ್ನೂ ಗಮನಿಸಿದರೆ
ಯಾವುದೂ ಶಾಶ್ವತವಲ್ಲ, ಎಲ್ಲವನ್ನೂ ಬಿಟ್ಟು ಹೋಗಬೇಕು, ಯಾವುದನ್ನು ಹೊತ್ತು ತರಲಿಲ್ಲ, ಯಾರೂ ನಮಗೆ ಮೊದಲು ತಿಳಿದಿರಲಿಲ್ಲ, ಬಂದ ನಂತರ ತಿಳಿದವರೆಲ್ಲರೂ ಯಾರೂ ನಮ್ಮ ಜೊತೆ ಬರುವುದಿಲ್ಲ, ಹೀಗೆಂಬುದಾಗಿ ಪ್ರತಿಯೊಬ್ಬರಿಗೂ ವೇದ್ಯವಾಗುತ್ತಲೇ ಇರುತ್ತದೆ. ಆದರೂ ನಾವು ಅವುಗಳಲ್ಲಿ ಪ್ರೀತಿಯನ್ನು, ಭಕ್ತಿಯನ್ನು ಮಾಡುತ್ತೇವೆ, ಅವರ ಸ್ಮರಣೆಯನ್ನೇ ನಿರಂತರ ಮಾಡುತ್ತೇವೆ. ನೆರೆ ನಂಬಿದವರ ರೀತಿಯಲ್ಲಿ ಅವರುಗಳನ್ನೇ ನೆಚ್ಚಿಕೊಂಡು ಬಾಳುವೆಯನ್ನು ನಡೆಸುತ್ತೇವೆ. ಅದು ಅನವಶ್ಯಕವೆಂಬುದಾಗಿ ಪರಮಾತ್ಮನು ಮುಂದಿನ ಶ್ಲೋಕಗಳಲ್ಲಿ ತಿಳಿಸುತ್ತಾನೆ. ಎಲ್ಲವೂ ಇರಬೇಕು, ಬಟ್ ಯಾವುದರಲ್ಲೂ ನಿನ್ನ ಮನಸ್ಸು ತಲ್ಲೀನನಾಗಬಾರದು. ಪರಮಾತ್ಮನ ಹೊರತು ನಿನ್ನ ಅಂತರಂಗದಲ್ಲಿರುವಂತಹ ಪರಮಶಕ್ತಿಯನ್ನು ನೀನು ಸದಾಕಾಲವೂ ಗುರುತಿಸಿ ಅದರಲ್ಲಿ ತಲ್ಲೀನನಾಗಬೇಕೇ ಹೊರತು ಬಾಹ್ಯ ವಸ್ತು ವಿಷಯ ವ್ಯಕ್ತಿಗಳಿಗಲ್ಲ ಎಂಬುದಾಗಿ ಪರಮಾತ್ಮನು ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡುತ್ತಾನೆ. ಈ ರೀತಿಯ ಕಾಯ ವಾಚ ಮನಸ ಮಾಡುವ ಸಕಲ ಕರ್ಮಗಳು, ವಿಶೇಷವಾದ ಪ್ರೀತಿಯು ಭಗವಂತನಲ್ಲಿ ಮಾಡುವುದರಿಂದ ಈ ಗುಣಗಳೆಲ್ಲವೂ ಒಂದೊಂದಾಗಿ ಅದರ ಹಿಂದೆಯೇ ಬರುತ್ತದೆ. ಪ್ರೀತಿ ಮಾಡುವುದಕ್ಕಿಂತ ದೊಡ್ಡ ಕರ್ಮವು ಜಗತ್ತಿನಲ್ಲಿ ಇಲ್ಲ. ಅತ್ಯಂತ ಸಹಜ ಸ್ವಭಾವದಂತಹ ಪ್ರೀತಿ ಮಾಡುವುದು ಭಗವಂತನಲ್ಲಿ ಆರಂಭವಾದರೆ ಮುಂದಿನ ಹೆಜ್ಜೆಗಳನ್ನು ಪರಮಾತ್ಮನು ಕೈ ಹಿಡಿದು ನಿರ್ಧರಿಸಿ ಕರೆದುಕೊಳ್ಳುತ್ತಾನೆ. ಅಂತಹ ಕರುಣಾಶಾಲಿಯಾದಂತಹ ಪರಮಾತ್ಮನು ಒದಗಿಸಿರುವ ಈ ವ್ಯವಸ್ಥೆಯನ್ನು, ದಿವ್ಯ ವ್ಯವಸ್ಥೆಯನ್ನು ಅವನೇ ಮಾಡಿರುವುದೆಂಬುದಾಗಿಯೂ ಹಿಂದಿನ ಅಧ್ಯಾಯಗಳಲ್ಲಿ ತಿಳಿಸಿಕೊಟ್ಟಿರುತ್ತಾನೆ. ಅವನೇ ಸರ್ವಸ್ವವೆಂಬುದಾಗಿ ನಾವು ಎಂದು ಪರಿಗಣಿಸುತ್ತೇವೆಯೋ ಅಂದಿನ ಕ್ಷಣದಿಂದಲೇ ಪರಮಾತ್ಮನಲ್ಲಿ ಭಕ್ತಿ ಉಂಟಾಗಿ ಅದು ಅತ್ಯಂತ ಉತ್ಕೃಷ್ಟ ಸ್ಥಿತಿಗೆ, ಪರಾಭಕ್ತಿಯ ಸ್ತರಕ್ಕೆ ಏರುತ್ತಾ ಪರಮಾತ್ಮನ ಸಮೀಪಕ್ಕೆ ಮತ್ತು ಸನಿಹಕ್ಕೆ ಕರೆದುಕೊಂಡು ಹೋಗುತ್ತದೆ. ಅಂತಹ ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾತ್ರ ಮಾಡುವುದರ ಮೂಲಕ ಎಲ್ಲ ಸಕಲ ವಿಷಯ ವಸ್ತು ವ್ಯಕ್ತಿಗಳಲ್ಲಿ ಪರಮಾತ್ಮನನ್ನೇ ಪ್ರತಿಷ್ಠಾಪಿಸಿಕೊಂಡು ಪರಮಾತ್ಮನನ್ನೇ ಸದಾಕಾಲ ನಾವು ಸ್ಮರಿಸುತ್ತಿದ್ದೇವೆ, ಭಕ್ತಿ ಮಾಡುತ್ತಿದ್ದರೆ, ಪ್ರೀತಿ ಮಾಡುತ್ತಿದ್ದರೆ ಅದು ಪರಮಾತ್ಮನಿಗೆಯೇ ಸಲ್ಲುತ್ತದೆ ಎಂಬ ಯಜ್ಞದ ಕರ್ಮದ ವಿಶೇಷಗಳನ್ನು ತಿಳಿಸಿಕೊಟ್ಟ ಪರಮಾತ್ಮನು ಹಿಂದಿನ ಅಧ್ಯಾಯಗಳಲ್ಲಿ ಯಾವ ರೀತಿ ಧ್ಯಾನ ಮಾಡಬೇಕು, ಯಾವ ರೀತಿ ಭಕ್ತಿ ಮಾಡಬೇಕು ಎಂಬುದೆಲ್ಲವನ್ನು ಕಲಿಸಿಕೊಟ್ಟು ಈಗ ಭಾಗವತೋತ್ತಮನ, ಭಕ್ತನ, ಪರಮಹಂಸನ ಲಕ್ಷಣಗಳನ್ನು, ಅವರ ಸಾಧನೆಯ ಸೋಪಾನಗಳನ್ನು, ಪಥವನ್ನು ವರ್ಣಿಸುತ್ತಿದ್ದಾರೆ. ಅಮಾನಿತ್ವಂ ಅದಂಬಿತ್ವಂ ತಂತಾನಾಗಿಯೇ ಉಂಟಾಗುವಂತಹ ಎರಡು ಲಕ್ಷಣಗಳು. ಪರಮಾತ್ಮನಲ್ಲಿ ಭಕ್ತಿ ರವ್ಯಭಿಚಾರಿಣಿ ಎಂದು ಆರಂಭವಾಗುವುದೋ ಅಂದೇ ನಾನು ಎಂಬುದು ನಾಶವಾಗಿ ಎಲ್ಲವೂ ಭಗವಂತನಿಂದಲೇ, ಭಗವಂತನಿಗಾಗಿ, ಭಗವಂತನಿಗೋಸ್ಕರ ನಡೆಸಿಕೊಂಡು ಹೋಗುತ್ತಿದ್ದಾನೆ. ಎಲ್ಲವೂ ಅವನಿಗೇ ಸಲ್ಲುತ್ತದೆ. ಸುಖ ದುಃಖಗಳೆಂಬುದು ಯಾವುದೂ ಇಲ್ಲ. ಅತೀತನಾಗಿರುವಂತಹ ಆ ಪರಮಾತ್ಮನನ್ನು ನಾವು ಸದಾಕಾಲ ಪ್ರೀತಿಸುವುದರಿಂದ ನಮಗೆ ಎಲ್ಲವೂ ಲಾಭವಾಗಿಯೇ ಪರಿಣಮಿಸುತ್ತದೆ, ಸುಲಭವಾಗಿಯೇ ಇರುತ್ತದೆ ಎಂಬ ನಿಶ್ಚಯವಾದ ಬುದ್ಧಿಯಿಂದ ಅರೆ ಕ್ಷಣವೂ ಪರಮಾತ್ಮನನ್ನು ಮರೆಯದಂತೆ ನಾವು ಕಾಣುವ ಪ್ರತಿ ವ್ಯಕ್ತಿ, ವಿಷಯ, ವಸ್ತುಗಳಲ್ಲಿ ಪ್ರತಿಷ್ಠಾಪಿಸಿಕೊಂಡು ಅಳವಡಿಸಿಕೊಂಡರೆ ಆಧ್ಯಾತ್ಮ ಮಾರ್ಗದಲ್ಲಿಯೇ ನಾವು ಬಹಳ ಎತ್ತರಕ್ಕೆ ಬೆಳೆಯುತ್ತಿದ್ದೇವೆಂಬುದು ಸದಾಕಾಲದಲ್ಲಿಯೂ ಗೋಚರವಾಗುತ್ತಲೇ ಇರುತ್ತದೆ. ಇಂತಹ ಆಧ್ಯಾತ್ಮ ಪಥವನ್ನು ಪರಮಾತ್ಮನು ಪ್ರಯೋಗಾತ್ಮಕವಾಗಿ ಒಬ್ಬನು ನಡೆದುಕೊಂಡು ಆರಂಭಿಸಿದರೆ ಅವನ ಕೈಯನ್ನು ನಾನು ಹಿಡಿದು
ನನ್ನ ಬಳಿಗೆ ಅವನನ್ನು ಸೆಳೆದುಕೊಳ್ಳುತ್ತೇನೆ. ಅವನಿಗೆ ಈ ಜಗತ್ತಿನಲ್ಲಿರುವ ಯಾವುದು ಏನೂ ಮಾಡಲಾರದು. ನನ್ನಲ್ಲಿಗೆ ಬಂದರೆ ಅವನು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಅಂತಹ ಪರಮಶಾಂತಿಕರವಾದಂತಹ ಅತ್ಯಂತ ಪ್ರಯೋಜನಕರವಾಗಿರುವಂತಹ ಆತ್ಯಂತಿಕ ಭಕ್ತಿಯನ್ನು, ಆನಂದವನ್ನು, ಸುಖವನ್ನು ಅವನಿಗೆ ನಾನು ಕೊಡುತ್ತೇನೆ, ತೋರಿಸುತ್ತೇನೆ. ನನ್ನ ಬಳಿಯಲ್ಲಿಯೇ ಅವನನ್ನು ಇಟ್ಟುಕೊಳ್ಳುತ್ತೇನೆ ಎಂಬ ಅಭಯ ವಾಕ್ಯಗಳನ್ನು ಹಿಂದಿನ ಅಧ್ಯಾಯಗಳಲ್ಲಿ ತಿಳಿಸಿದ ಪರಮಾತ್ಮನು ಆರ್ಜವ ಎಂದರೆ ಮನಸ, ಕಾಯ, ವಾಚ ಯಾವ ಒಂದು ಕರ್ಮವನ್ನು ನಾವು ಭಗವಂತನಿಗೆ ಅರ್ಪಿಸುತ್ತಾ ಮಾಡುತ್ತೇವೆಯೋ ಅದರಲ್ಲಿ ಕಿಂಚಿತ್ತೂ ಲೋಪಗಳು ಉಂಟಾಗುವುದಿಲ್ಲ ಮತ್ತು ಮೋಸವೂ ಇರುವುದಿಲ್ಲ. ಏಕೆಂದರೆ ಎಲ್ಲವೂ ಭಗವಂತನಿಗಾಗಿ ನಾವು ಅರ್ಪಿಸುತ್ತಿದ್ದೇವೆಂಬ ಮನೋಭಾವ, ಸ್ಥಿರವಾದ ದಿವ್ಯ ಭಾವ ಪವಿತ್ರಮಯವಾಗಿ ನಮ್ಮ ಮನಸ್ಸನ್ನು, ಬುದ್ಧಿಯನ್ನು, ಪ್ರಜ್ಞೆ, ಚಿತ್ತಾದಿಗಳನ್ನು ಶುದ್ಧಗೊಳಿಸುತ್ತಾ ಪರಮಾತ್ಮನನ್ನು ತಲುಪುತ್ತದೆ. ಆದುದರಿಂದ ಆರ್ಜವವನ್ನು, ಅಧ್ಯಾತ್ಮ ಮಾರ್ಗದಲ್ಲಿ ಹೋಗುವಂತಹ ಜ್ಞಾನವನ್ನು ಕರುಣಿಸಿದಂತಹ ಆಚಾರ್ಯೋಪಾಸನೆಯನ್ನು, ಶೌಚವನ್ನು, ಇಲ್ಲವಾದರೂ ಶೌಚವನ್ನು ನಾವು ಆಚರಿಸುತ್ತೇವೆ. ಬಾಹ್ಯ ಶೌಚಕ್ಕಿಂತಲೂ ಆಂತರಿಕ ಶೌಚಕ್ಕೆ ಗಮನ ಕೊಡಬೇಕು. ಒಳಗಿನದೆಲ್ಲವೂ ಶುದ್ಧವಾಗಬೇಕಾದರೆ ಹೊರಗಿನಿಂದಲೇ ಎಲ್ಲವನ್ನೂ ಶುದ್ಧಗೊಳಿಸುತ್ತಾ ಬರಬೇಕು. ಹೊರಗಿನದನ್ನು ನಾವು ಶುದ್ಧ ಮಾಡದೆ ಒಳಗಿನದನ್ನು ಮಾತ್ರ ಮಾಡುತ್ತೇವೆಂದರೂ ಅದು ಶುದ್ಧವಾಗಿ ಉಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲವಾದ್ದರಿಂದ ಸದಾ ಅಶುದ್ಧವು ನಮ್ಮ ಭೌತಿಕ ಶರೀರವನ್ನು ಆಕ್ರಮಿಸಿಕೊಂಡಿರುವುದರಿಂದ ಶೌಚವನ್ನು ಆಚರಿಸುವ ಮೂಲಕ ಅಂತರಂಗಿಕವಾದಂತಹ ಕಾಯ, ವಾಚ, ಮನಸಗಳಲ್ಲೂ ಪಾವಿತ್ರ್ಯತೆಯನ್ನು, ಶುದ್ಧತ್ವವನ್ನು ಕಾಪಾಡಿಕೊಳ್ಳಬಹುದು. ಇಂತಹ ಶೌಚವನ್ನು ಆಚರಿಸುವುದರ ಮೂಲಕವಾಗಿ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡ ಮನಸ್ಸು, ಬುದ್ಧಿ, ಚಿತ್ತಗಳಿಗೆ ಸ್ಥೈರ್ಯವೆಂಬುದು ತಂತಾನೇ ಉಂಟಾಗಿ ಕಾಣಿಸಿಕೊಳ್ಳುವಂತಹ, ಎಲ್ಲ ಗುಣಗಳಿಗೂ ಉತ್ಕೃಷ್ಟವಾದಂತಹ ನಿಶ್ಚಯಾತ್ಮಿಕ ಬುದ್ಧಿ ಎಂಬುವಂತೆ ಅದೇ ಪ್ರಜ್ಞೆಯಲ್ಲಿ ಸದಾಕಾಲವೂ ಪರಮಾತ್ಮನ ಪ್ರಜ್ಞೆಯಲ್ಲಿಯೇ ಇದ್ದು ಬಿಡುತ್ತಾನೆ. ಅವನಿಗೆ ಇನ್ನು ಮಿಕ್ಕ ಯಾವ ಹೊರಗಿನ ವಿಷಯಗಳು ಅವನನ್ನು ಅಲುಗಾಡಿಸಲಾರದು. ಅಂತಹ ಸ್ಥಿತಧೀಹಿ, ಸ್ಥಿರ ಬುದ್ಧಿಯುಳ್ಳವನು ಪರಮಾತ್ಮನಲ್ಲಿ ಸದಾಕಾಲವೂ ಸ್ಮರಣೆ ಮಾಡುತ್ತಾ ನಾಮಸ್ಮರಣಾದಿ ರೂಪ ಧ್ಯಾನಗಳಿಂದ ಅವನನ್ನೇ ಆರಾಧಿಸುತ್ತಾ ಎಲ್ಲೆಂದರಲ್ಲಿ, ಯಾರಲ್ಲಿ ಆಗಲಿ, ಯಾವ ವಿಷಯದಲ್ಲಾಗಲಿ, ಎಲ್ಲ ಕಡೆಯಲ್ಲಿಯೂ ಪರಮಾತ್ಮನನ್ನೇ ಪ್ರತಿಷ್ಠಾಪಿಸುತ್ತಾ ನೋಡುತ್ತಾ ಪರಮಾತ್ಮನಿಗಾಗಿಯೇ ಜೀವವನ್ನು ಕಳೆಯುತ್ತಿರುತ್ತಾನೆಯೋ ಅಂತಹವನು ಪರಮಹಂಸನ ಈ ಲಕ್ಷಣಗಳನ್ನು ಹೊಂದಿ ಆತ್ಮವಿನಿಗ್ರಹ ಎಂಬುದನ್ನು ತಲುಪುತ್ತಾನೆ. ಮತ್ತು ಅಂತಹ ಆತ್ಮವಿನಿಗ್ರಹ ಎಂಬ ಪರಮೋಚ್ಚ ಉತ್ಕೃಷ್ಟ ಸ್ತರವನ್ನು ತಲುಪಿದ ಪರಮಹಂಸನಾಗಲಿ, ಪರಿವ್ರಾಜಕಾಚಾರ್ಯನಾಗಲಿ, ಗೃಹಸ್ಥನಾಗಲಿ, ಸಾಮಾನ್ಯ ಜನರ ಮಧ್ಯೆ ಇರುವಂತಹವನಾಗಲಿ ನಿಶ್ಚಯಾತ್ಮಿಕವಾದ ಬುದ್ಧಿಯಿಂದ ಸರ್ವದಾ ಸರ್ವಕಾಲದಲ್ಲಿಯೂ ಸರ್ವರಲ್ಲಿಯೂ ಪರಮಾತ್ಮನನ್ನೇ ಕಾಣುವಂಥವನಾಗುತ್ತಾನೆ. ನಮೇ ಭಕ್ತ ಪ್ರಣಶ್ಯತಿ ಎಂಬ ಪರಮಾತ್ಮನ ವಾಣಿಯಂತೆ ಅಂತಹವನನ್ನು, ಉದಾಹರಣೆಗೆ ಪ್ರಹ್ಲಾದನನ್ನು ಸ್ಮರಿಸಿಕೊಳ್ಳಬಹುದು. ಅಂತಹ ಗುಣಲಕ್ಷಣಗಳನ್ನು ವರ್ಣಿಸಿದ ಪರಮಾತ್ಮನು ಸುಲಭವಾದ ಮಾರ್ಗವನ್ನು ಬೋಧಿಸುತ್ತಾ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ
ಈ ಎಲ್ಲ ರೀತಿಯ ದೋಷಗಳಿಂದ ಮುಕ್ತನಾಗುವುದಕ್ಕೆ ಅತ್ಯಂತ ಸುಲಭವಾದ ಮಾರ್ಗಗಳನ್ನು ಹೇಳಿಕೊಡುತ್ತಿದ್ದಾನೆ. ನಾಮಸ್ಮರಣೆಯೊಂದೇ ಸಾಲದೆ ಎಲ್ಲ ರೀತಿಯ ಕವಚದಂತೆ ನಮ್ಮನ್ನು ಪರಮಾತ್ಮನ ನಾಮವು ಅತಿ ಮಂಗಳಕರವೂ ಅತಿ ಪಾವಿತ್ರ್ಯವೂ ಆಗಿ ಸದಾ ಕಾಪಾಡುತ್ತಲೇ ಇರುತ್ತದೆ ಮತ್ತು ನಮ್ಮನ್ನು ಮುಂದಿನ ಪಯಣಕ್ಕೆ ಸಿದ್ಧಗೊಳಿಸುತ್ತಲೇ ಇರುತ್ತದೆ. ಪರಮಾತ್ಮನ ದರ್ಶನವು ಅತ್ಯಂತ ನಿಕಟವಾಗುತ್ತಾ ಹೋಗುತ್ತದೆ. ಇಂತಹ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಗಳನ್ನು ಹೊಂದಿರುವಂತಹ ಕ್ಷೇತ್ರವೆಂಬ ಈ ಶರೀರದಿಂದ ಅಂತರಂಗದ ಹೃದಯ ಮಂದಿರದಲ್ಲಿ ನೆಲೆ ನಿಂತಿರುವ ಪರಮಾತ್ಮನ ಕಡೆಗೆ ಪ್ರತಿಯೊಬ್ಬರೂ ಪಯಣಿಸುವುದು ಅತ್ಯಂತ ಸುಲಭವೆಂಬುದಾಗಿ ಪರಮಾತ್ಮನು ತಿಳಿಸುತ್ತಾ, ಅಸಕ್ತಿರನಭಿಶ್ವಂಗ ಪುತ್ರದಾರಾ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಅಂತರಂಗದಲ್ಲಿ ನೆಲೆ ನಿಂತಿರುವ ಪರಮಾತ್ಮನ ಸರ್ವದಾ ಸ್ಮರಣೆಯಿಂದ, ನಾಮಸ್ಮರಣೆಯಿಂದ, ಅವನ ರೂಪ ಧ್ಯಾನಗಳಿಂದ ನಮಗೆ ಹೆಂಡತಿ ಮಕ್ಕಳು ಮುಂತಾಗಿ ಎಲ್ಲರೂ ಅತ್ಯಂತ ಆತ್ಮೀಯರಾಗಿಯೇ ಕಾಣಸಿಗುತ್ತಾರೆ. ಎಲ್ಲರಲ್ಲಿಯೂ ಭಗವಂತನ ಅಂಶವಿರುವುದರಿಂದಲೇ ನಾವು ಅವರುಗಳೆಲ್ಲರನ್ನೂ ಇಷ್ಟಪಡುತ್ತಿದ್ದೇವೆ ಎಂಬ ಸತ್ಯವನ್ನು ಮನನ ಮಾಡಿಕೊಳ್ಳುತ್ತೇವೆ. ಭಗವಂತನ ಅಂಶವಿಲ್ಲದಿದ್ದಾಗ ನಮಗೆ ಖಂಡಿತವಾಗಿಯೂ ಯಾರೂ ರುಚಿಸುವುದಿಲ್ಲ, ಯಾರ ಸಂಘವೂ ನಮಗೆ ರುಚಿ ಬರುವುದಿಲ್ಲ, ಯಾರ ಸಂಘವೂ ಹಿತವಾಗಿರುವುದಿಲ್ಲ. ಅಲ್ಲಿ ಪರಮಾತ್ಮನ ಅಂಶವಿರುವುದರಿಂದಲೇ ಹೆಂಡತಿ ಮಕ್ಕಳಾದಿಯಾಗಿ ಎಲ್ಲರೂ ನಮಗೆ ಅತ್ಯಂತ ಪ್ರಿಯರಾಗಿರುವರು ಎಂಬ ನಿತ್ಯ ಸತ್ಯವನ್ನು ಕಾಣುತ್ತಾ ಸದಾ ಪರಮಾತ್ಮನಲ್ಲಿ ಮನಸ್ಸನ್ನು ಲಯಗೊಳಿಸುತ್ತಾ ನಾಮಸ್ಮರಣೆಯಿಂದ ಯಾವೊಬ್ಬ ವ್ಯಕ್ತಿ ಮುಂದುವರಿಯುತ್ತಾನೋ ಅಂತಹವನು ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಮರತಿ ಜನಸಂಸದಿ. ಅಂತಹವನು ಜನಸಂಸದಿ, ಸಾವಿರಾರು ಜನಗಳ ಮಧ್ಯದಲ್ಲಿದ್ದರೂ ಹೃದಯ ಮಂದಿರದಿರುವ ನನ್ನೊಡನೆಯೇ ಸದಾ ಸರ್ವದಾ ಕಾಲವು ಸಂಪರ್ಕವನ್ನು ಏರ್ಪಡಿಸಿಕೊಂಡು ಹೊರಗೆ ಒಳಗೆ ಎಲ್ಲ ಕಡೆಯಲ್ಲಿಯೂ ನನ್ನನ್ನೇ ಧ್ಯಾನಿಸುತ್ತಾ, ನನ್ನನ್ನೇ ನೋಡುತ್ತಾ, ನನ್ನಲ್ಲಿಯೇ ಅತಿಶಯವಾದ ಭಕ್ತಿಯನ್ನು ಮಾಡುತ್ತಾ, ಭಕ್ತಿರವ್ಯಭಿಚಾರಿಣಿ, ಭಕ್ತಿಯನ್ನು ಮಾಡುತ್ತಾ ಪರಮಾತ್ಮನ ಅಂಶವೇ ಎಲ್ಲ ಕಡೆಯೂ ಕಾಣಿಸುತ್ತಿರುವುದರಿಂದ ಅಂತರಂಗದಲ್ಲಿರುವ ಪರಮಾತ್ಮನಿಗೆ ನನ್ನ ಪ್ರೀತಿಯು ತಲುಪುವುದು ಎಂದರೂ ಹೊರಗಿನ ಎಲ್ಲ ಲೋಕಗಳಿಗೆ ಜನಗಳಿಗೆ ತಲುಪುವುದು ಎಂದರೂ ಒಂದೇ ಸಮ ಎಂಬ ಭಾವದಿಂದ ಯಾರು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುತ್ತಿರುತ್ತಾರೆಯೋ ಅಂತಹವರುಗಳಿಗೆ ನಾನು ಅತ್ಯಂತ ಸುಲಭನು, ಅತ್ಯಂತ ಸ್ನೇಹದಲ್ಲಿರುವನು, ಅವರ ಕ್ಷೇಮ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುವನು, ಅವರಿಗೆ ನಾಶವೆಂಬುದೇ ಇಲ್ಲ ಎಂಬ ಅಭಯವಾಕ್ಯಗಳನ್ನು ಪರಮಾತ್ಮನು ಕೊಡುತ್ತಾ ಮಯಿ ಚಾನನ್ಯ ಯೋಗೇನ ಪುತ್ರದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಎಂಬುದಾಗಿ ಪರಮಾತ್ಮನು ತನ್ನ ಅಸ್ತಿತ್ವದ, ತನ್ನ ದರ್ಶನದ, ತನ್ನ ಪಾವಿತ್ರ್ಯವನ್ನು, ಸುಖ ಮತ್ತು ಆನಂದಗಳನ್ನು ನನ್ನೊಡನೆ ಇರುವವರಿಗೂ ಎಲ್ಲರೂ ಅನುಭವಿಸುವರು ಎಂಬ ಅಭಯವಾಕ್ಯಗಳನ್ನು ಕೊಡುತ್ತಾ ಕ್ಷೇತ್ರವನ್ನು ದೋಷದಿಂದ ಕೂಡಿರುವುದರಿಂದ ಕ್ಷೇತ್ರಜ್ಞನಾದ ಎನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಎಲ್ಲರನ್ನೂ ಕರೆಯುತ್ತಾ ಪ್ರತಿಯೊಬ್ಬರಿಗೂ ಆತ್ಮೋದ್ಧಾರದ ಮಾರ್ಗವನ್ನು ಬೋಧಿಸುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣ.